ನಾವು ಇಲ್ಲಿ 16 ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ದೀವಿ ಸರ್, ರಾಜ್ಕುಮಾರ್ ಸಮಾಜದಿಂದ. ಬಟ್ ಅವರಿಂದ ನಾವು ಇವತ್ತಿಗೂ ಅನ್ನ ತಿಂತಾಯಿದ್ದೀವಿ ಸರ್. ಬಟ್ ರಾಜ್ಕುಮಾರ್ ಇದ್ದಾಗಲೂ ಇದ್ದೀವಿ, ಇವತ್ತಿಗೂ ಅಷ್ಟೇ, ಅವಾಗಲೂ ಅಷ್ಟೇ. ಯಾವಾಗಲೂ ನಾವು ಅವ್ರ ಹೆಸರು ಹೇಳ್ಕೊಂಡು, ಈಗ ಅವಾಗ ಒಂದು 5-6 ಅಂಗಡಿಗಳಿದ್ದೋ, ಈಗ ಕನಿಷ್ಠ ಪಕ್ಷ 100 ಅಂಗಡಿಗಳಿದ್ದಾವೆ. 100 ಅಂಗಡಿಗಳು ಅವ್ರ ಹೆಸರು ಹೇಳ್ಕೊಂಡು ಅನ್ನ ತಿಂತಿದ್ದಾರೆ ಹೊರತು ಎಲ್ಲರೂ ಚೆನ್ನಾಗಿದ್ದಾರೆ ಸರ್. ಇವಾಗ ಹೇಳ್ಬೇಕು ಅಂದರೆ ಚೆನ್ನಾಗಿದ್ದಾರೆ. ಬಟ್ ಇವತ್ತು 40-35 ವರ್ಷ ಹುಟ್ಟಿದ ಬದುಕು ಪ್ರಯುಕ್ತ ನಾವೆಲ್ಲ ಸಂಘದವರೆಲ್ಲ ಸೇರಿ ಅಪ್ಪು ಬಸ್ಗೋಸ್ಕರ ಕೇಕು ಅನ್ನದಾನ ಎಲ್ಲ ಮಾಡಿಸ್ತಾ ಇದ್ದೀವಿ. ಅದಕ್ಕೆ ತುಂಬ ಸಂತೋಷ ಆಗ್ತಿದೆ ಸರ್. ಮಾಡಿದ್ವಿ ಸರ್. ವರ್ಷ ಬರ್ತಡೆಗೆ ಬರ್ತೀವಿ ಸರ್, ಇಲ್ಲಿಗೆ ಬರ್ತೀವಿ ಸಮಾಜದಾಗ. ಅಪ್ಪನ ತಿಳ್ಕೊಂಡ ಮೇಲೆ ಬರ್ತಾಯಿದ್ರು. ಅವ್ರು ಬಂದಾಗ ನಾವು ಅವ್ರ ಹತ್ರ ಹೋಗಿ ಕೈಯಿಂದ ಲಾಡು ಎಲ್ಲ ಇಸ್ಕೊಬಂದು ತಿಂದಿದ್ದೀವಿ ಸರ್. ಜೊತೆಗೆ ಬಂದು ಲಾಡು ಎಲ್ಲ ಇಸ್ಕೊಂಡು ಸಮಾಧಿ ಎಲ್ಲ ಸುತ್ತಾಕೊಂಡು. ಇಲ್ಲ ಸರ್, ಚೆನ್ನಾಗಿ ಮಾತಾಡ್ತಿದ್ರು, ನಾರ್ಮಲಾಗೆ ಮಾತಾಡ್ತಿದ್ರು. ಯಾರು ಹ್ಯಾಂಡಿಕ್ಯಾಪ್ ಬಂದು ಹಿಂಗೆ ಅಗಲ ಮೇಲೆ ಕೈ ಹಾಕ್ಕೊಂಡು ಆ ಥರ ಎಲ್ಲ ಚೆನ್ನಾಗೇ ಮಾತಾಡ್ತಿದ್ರು ಸರ್. ಬಂದವ್ರು ಯಾರೇ ಬಂದರೂ ತಳ್ಳಿ ಮಾಡಿ ಮಾತಾಡ್ತಿರಲಿಲ್ಲ. ಅದು ಕರೆದು ಅವರೇ ಕರೆದು ಹತ್ರ ಕರೆದು ಮಾತಾಡ್ತಿದ್ರು ಸರ್. ತುಂಬ ಅಂದರೆ ಹೇಳೋಕ್ಕಾಗಲ್ಲ ಸರ್, ಅಷ್ಟು ಮಿಸ್ ಮಾಡ್ಕೊಬಿಟ್ಟಿದ್ದು ಅವ್ರನ್ನ. ಅವರು ಬದುಕಿದ್ದಾರೆ ಅಂತಲೇ ನಾವು ಇವತ್ತು ಅಂದ್ಕೊಂಡಿದ್ದೀವಿ ಹೊರತು ಸತ್ತಿದ್ದೀವಿ ಅಂತ ನಾವು ಯಾವತ್ತೂ ಅಂದ್ಕೊಂಡಿಲ್ಲ. ಅವ್ರು ಇವತ್ತು ಚಿರವಾಗೇ ಇರಬೇಕು ಅಂತ ನಾವು ಆಸೆ ಪಡ್ತೀವಿ ಸರ್ ಅಷ್ಟು.